ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ರಾಜೀವ್ ಅವರೇ, ಬ್ಯುಸಿ ಇದ್ದೀರಾ? ಇಲ್ಲ, ಹೇಳಿ. ಈ ಫೈಲ್ ನೋಡಿ. ಏನಿದು? ಜಸ್ಟ್ ಗೋ ಥ್ರೂ ಇಟ್. ಅರೆ, ಏನಿದು? ಗೌರ್ಮೆಂಟಿಂದ ಲೆಟರ್ ಬಂದಿದೆ? ಗೌರ್ಮೆಂಟು ನಮ್ಮ ಕಂಪ್ನಿಗೆ ಸಬ್ಸಿಡಿ ರಿಲೀಸ್ ಮಾಡಿದೆ, ಅದ್ರ ಲೆಟರ್. ಓ, ಗುಡ್. ಆ ಸಬ್ಸಿಡಿನ ಬ್ಯಾಂಕ್ ಲೋನ್ಗೆ ಕ್ರೆಡಿಟ್ ಮಾಡಿದ್ದಾರೆ. ಫೈನ್. ಇನ್ನೊಂದು, ಇದರಲ್ಲಿ ಕ್ವಾರ್ಟರ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಇದೆ. ಫ್ಯಾಂಟಾಸ್ಟಿಕ್. 3 ತಿಂಗಳಲ್ಲೇ ಇಷ್ಟೊಂದು ಲಾಭ ಬಂದಿದೆ ಅಂತಂದರೆ ಆಶ್ಚರ್ಯ ಆಗ್ತಿದೆ ನನಗೆ. ಲಾಭ ಬರುತ್ತೆ ಅಂತ ನನಗೂ ಗೊತ್ತಿತ್ತು, ಆದರೆ 3 ತಿಂಗಳಲ್ಲೇ ಇಷ್ಟೊಂದು ಲಾಭ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೆರಿ ಗುಡ್ ಆಶಾ. ಥ್ಯಾಂಕ್ ಯು. ಅರೆ, ನಿಮ್ಮ ಹಾರ್ಡ್ ವರ್ಕ್ನಿಂದ ಇಷ್ಟೆಲ್ಲ ಆಗಿರೋದು, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಾನು ಸ್ವಂತವಾಗಿ ಒಂದು ಬಿಸ್ನೆಸ್ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂಡಾಗ ನೀವು ನನಗೆ ಸಪೋರ್ಟ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಕ್ಕೆ ಇನ್ವೆಸ್ಟ್ ಕೂಡ ಮಾಡಿದ್ರಿ. ನೀವು ನಂಗೆ ಪ್ರೋತ್ಸಾಹ ಮಾಡದೇ ಇದ್ದಿದ್ರೆ ನಾನು ನನ್ನ ಸಾಮರ್ಥ್ಯದಿಂದ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನನ್ನು ಹೊಗಳಿದ್ದು ಸಾಕು. ಇಷ್ಟೆಲ್ಲ ಆಗಿದ್ದು ನಿಮ್ಮ ಪರಿಶ್ರಮದಿಂದ. ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು. ಥ್ಯಾಂಕ್ ಯು. ಆಮೇಲೆ ಈ ಕ್ವಾರ್ಟರಲ್ಲಿ ನಮಗೆ ಬಂದಿರೋ ಪ್ರಾಫಿಟ್ನ ಲೋನಿಗೆ ಕಟ್ಟಿ ಲೋನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಲೋನೆಲ್ಲ ಕ್ಲಿಯರ್ ಮಾಡಿಬಿಟ್ರಾ? ಹೌದು. ನಾನು ನಿಮ್ಗೆ ಆವತ್ತೇ ಹೇಳಿದೆ, ಮಾರ್ಕೆಟಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ. ಈಗಿರೋ ಡಿಮ್ಯಾಂಡ್ನ ಪೂರೈಸೋದಲ್ಲದೆ ಮುಂದೆ 2 ವರ್ಷದ ತನಕ ನಮ್ಮ ಪ್ರಾಡಕ್ಟ್ ಸಪ್ಲೈ ಮಾಡೋಕ್ಕೆ ಆರ್ಡರ್ ಬಂದಿದೆ. ನೀವು ಇಷ್ಟು ಕಡಿಮೆ ಅವಧಿನಲ್ಲೇ ಇಷ್ಟೊಂದು ಪ್ರಾಫಿಟ್ ಮಾಡಿರೋದನ್ನು ನೋಡಿದರೆ ನೀವು ನಮ್ಮ ಪೆಟ್ರೋಲಿಯಂ ಬಿಸ್ನೆಸ್ಗೆ ಜಾಯಿನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ನಾನು ಆವತ್ತೇ ನೀವು ಆಫರ್ ಕೊಟ್ಟಾಗ ಹೇಳಿದ್ನಲ್ಲ, ನಿಮ್ಮ ಜೊತೆ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಅಂದರೆ ಸೂರ್ಯನ ಮುಂದೆ ಹಣತೆ ಬೆಳಕು ಕೊಟ್ಟ ಹಾಗೆ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದರೆ ನಾನು ನನ್ನ ಸಾಮರ್ಥ್ಯನ ಪ್ರೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಖಂಡಿತ ಹಾಗಾಗ್ತಿರ್ಲಿಲ್ಲ ಆಶಾ ಅವರೇ. ನೀವೇನಾದರೂ ಪೆಟ್ರೋಲಿಯಂ ಬಿಸ್ನೆಸ್ ಜಾಯಿನ್ ಆಗಿದ್ದಿದ್ರೆ ನನಗಿಂತ ಚೆನ್ನಾಗಿ ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೆ. ಇನ್ಫ್ಯಾಕ್ಟ್ ನಿಮ್ಮ ಎಫಿಷಿಯನ್ಸಿ ಮುಂದೆ ನನ್ನ ಎಫಿಷಿಯನ್ಸಿ ಓವರ್ ಶ್ಯಾಡೋ ಆಗಿರೋದು. ಬಿಡಿ, ಯಾರ ಎಫಿಷಿಯನ್ಸಿ ಹೆಚ್ಚಿದ್ರೇನು, ಆದರೆ ಅದರಿಂದ ಬರೋ ಲಾಭ ಮಾತ್ರ ನನಗೆ ತಾನೇ. ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನಿಮಗೆ ಒಳ್ಳೆ ಸ್ಕಿಲ್ಸ್ ಇದೆ, ಯು ಡಿಸರ್ವ್ ಬೋನಸ್ ಅಂತ. ಅದಕ್ಕೆ ಈ ಕಂಪ್ನಿನಲ್ಲಿ ನಿಮಗೆ 25% ಪಾರ್ಟ್ನರ್ಶಿಪ್ನ ಆಫರ್ ಮಾಡ್ತಾ ಇದ್ದೀನಿ. ಯಾಕೆ ನಗ್ತಾ ಇದ್ದೀರಾ? ಕಂಪ್ನಿ ಇರೋದು ನನ್ನ ಹೆಸರಲ್ಲಿ. ನೀವು ನನಗೆ ಪಾರ್ಟ್ನರ್ಶಿಪ್ ಕೊಡೋದಲ್ಲ, ನಾನು ನಿಮಗೆ ಪಾರ್ಟ್ನರ್ಶಿಪ್ ಆಫರ್ ಮಾಡಬೇಕು. ಓ, ಹೌದಲ್ವಾ? ಕಂಪ್ನಿ ನಿಮ್ಮ ಹೆಸರಲ್ಲಿದೆ. ನೋಡಿ, ರಾಜು ಶರ್ಮುಂದು ಏನಿದೆ, ಈ ಕಂಪ್ನಿ ನಿಮ್ಮ ಹೆಸರಲ್ಲಿದೆ, ಪೆಟ್ರೋಲಿಯಂ ಬಿಸ್ನೆಸ್ ದಿನೇಶನ ಹೆಸರಿನಲ್ಲಿದೆ, ಎಲ್ಲ ನಿಮ್ಮಿಬ್ಬರದೇ. ಹಾಗಂತ ಈ ಎರಡೂ ಬಿಸ್ನೆಸ್ನಿಂದ ನನ್ನನ್ನು ದೂರ ಮಾಡಿಬಿಡ್ಬೇಡಿ. ನೋಡಿ, ನಾನು ಬರಿಗೈಯಲ್ಲಿ ಬಂದೆ, ದಾಸ್ ಆ್ಯಂಡ್ ದಾಸ್ ಕಂಪ್ನಿಗೆ ಓನರ್ ಆದೆ. ಆಮೇಲೆ ಯಶಸ್ವಿ ದಾಸ್ ಸರ್ಜಿಕಲ್ಸ್ಗೆ ಪಾರ್ಟ್ನರ್ ಆದೆ. ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿಗೆ ಒಡೆಯನಾದೆ. ಆದರೆ ಈಗ ನೋಡಿ ವಿಪರ್ಯಾಸ, ಎಲ್ಲ ನಿಮ್ಮ ಹೆಸರಲ್ಲಿ, ದಿನೇಶ್ ಹೆಸರಲ್ಲಿ ಇದೆ. ಎರಡೂ ಕಂಪ್ನಿಗೂ ಓನರ್ ನಾನು ಅನ್ನೋದು ಸತ್ಯ, ಆದರೆ ರೆಕಾರ್ಡ್ಸ್ ನೋಡಿ ಏನು ಹೇಳುತ್ತೆ. ನೀವಿರೋ ಪರಿಸ್ಥಿತಿಗೆ ನಾನೊಂದು ಅಡ್ವೈಸ್ ಮಾಡ್ಬೋದು. ಎಲ್ಲ ನಂದಾದರೂ ಯಾವುದು ನಂದಲ್ಲ ಅಂತ ಮಹಾತ್ಮರು ಹೇಳಿದ್ದಾರೆ. ನೀವು ಆ ಫಿಲಾಸಫಿನೇ ಫಾಲೋ ಮಾಡಿಬಿಡಿ. ಒಳ್ಳೆ ಅಡ್ವೈಸ್. ಎಲ್ಲ ನನ್ನದೇ, ಆದರೆ ಯಾವುದೂ ನನ್ನದಲ್ಲ. ರಮ್ಯಾ, ಬ್ಯುಸಿಯಾಗಿದೆಯಾ? ಸ್ವಲ್ಪ ಆಂದೋಲನದ ಬಗ್ಗೆ ಆರ್ಟಿಕಲ್ ಬರಿಬೇಕಾಗಿತ್ತು.
ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಯಾವುದ್ರ ಬಗ್ಗೆ? ನಿನ್ನ ಮದುವೆ ಬಗ್ಗೆ. ಅಮ್ಮ, ಅದ್ರ ಬಗ್ಗೆ ಈಗ ಮಾತಾಡಲೇಬೇಕಾ? ಈ ವಿಷಯ ಮಾತಾಡ್ದಾಗೆಲ್ಲ ನೀನು ಹೀಗೆ ರಿಯಾಕ್ಟ್ ಮಾಡ್ತೀಯ. ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಲೈಫ್ ಪಾರ್ಟ್ನರ್ ಯಾರಾಗಬೇಕು ಅಂತ ಯೋಚನೆ ಮಾಡೋದಕ್ಕೆ ಹಿಂಜರಿಕೆ ಯಾಕೆ? ಮದುವೆ ಆಗಕ್ಕೆ ಒಪ್ಪಿದ್ದೀನಿ ಅಂದರೆ ಈಗಲೇ ಆಗಬೇಕು ಅಂತನಾ? ನೀನು ಈಗಲೇ ಮದುವೆ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಳ್ಳೆ ಸಂಬಂಧ, ಒಳ್ಳೆ ಹುಡುಗ ಬಂದಾಗ ಮದುವೆ ಆಗಬೇಕು. ಅಮ್ಮ, ಮದುವೆ ಆಗೋದು ಒಂದೇ ಮುಖ್ಯ ಅಲ್ಲ, ನಾವು ಎಂಥ ವ್ಯಕ್ತಿನ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸರಿ, ನಿಂಗೆ ಎಂಥ ಹುಡುಗ ಬೇಕು ಅದನ್ನು ಹೇಳು. ಅಮ್ಮ, ನನಗೆ ಬೇಕಾಗಿರೋಂಥ ಹುಡುಗನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ರಮ್ಯಾ, ತಮಾಷೆ ಸಾಕು. ನಿನ್ಗೆ ಸರಿ ಹೋಗೋವಂಥ ಹುಡುಗ ಸಿಕ್ತರೆ ನೀನು ಮದುವೆ ಆಗ್ತೀಯಾ? ಸಿಕ್ದಾಗ ನೋಡೋಣ. ಈಗ ಅಂಥ ಹುಡುಗ ಸಿಕ್ಕಿದ್ದಾನೆ. ಅಮಿತ್ ಬಗ್ಗೆ ನಿನಗೇನನ್ಸುತ್ತೆ? ಅಮಿತ್ ಬಗ್ಗೆನಾ? ನೀನು ಅವತ್ತು ಆಂದೋಲನಕ್ಕೆ ಹೊರಟಿದ್ದಾಗ ಅಮಿತ್ ಬಂದಿರಲಿಲ್ವಾ? ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ, ನಿನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳಕ್ಕೆ ಬಂದಿದ್ರು ಅಂತ ನಾನು ಹೇಳಿದ್ನಲ್ಲ. ಅವತ್ತೇ ನಿನ್ನ ಹತ್ರ ಈ ವಿಚಾರ ಮಾತಾಡಬೇಕು ಅಂತ ಇದ್ದೆ. ಆದರೆ ನೀನು ಫ್ಲೈಟ್ ಲೇಟ್ ಆಯಿತು ಅಂತ ಹೊರಟುಬಿಟ್ಟೆ. ರಮ್ಯಾ, ಈಗ ಹೇಳು, ಅಮಿತ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಮ್ಮ, ನಾನು ಅಮಿತ್ನ ಭೇಟಿ ಮಾಡಿರೋದು ಪ್ರೊಫೆಷ್ನಲ್ ಆಗಿ. ಅವ್ರು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ 2-3 ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ. ಪ್ರೊಫೆಷ್ನಲ್ ಆಗಿ ಮಾತಾಡಿದ್ ಬಿಟ್ಟರೆ ಬೇರೇನು ಮಾತೇ ಆಡಿಲ್ಲ. ಹೇಗಮ್ಮ ಅವ್ರ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡೋಕ್ಕಾಗತ್ತೆ? ನನಗೇನೋ ಒಳ್ಳೆ ಹುಡುಗ ಅನಿಸುತ್ತೆ. ನೋಡೋಕ್ಕೆ ಚೆನ್ನಾಗಿದ್ದಾನೆ, ಎಜುಕೇಟೆಡ್ಡು, ಡೀಸೆಂಟ್ ಫ್ಯಾಮಿಲಿ. ಒಳ್ಳೆ ಹುಡುಗನಲ್ಲಿ ಬೇಕಾಗಿರೋ ಎಲ್ಲ ಗುಣಗಳು ಹೊಂದಿದೆ. ಅವ್ರ ತಂದೆ ತಾಯಿ ಅವ್ರ ಅಣ್ಣನ ಜೊತೆ ಕ್ಯಾನಡಾಲಿದ್ದಾರಂತೆ. ನೀನು ಹ್ಞೂ ಅಂದರೆ ಅವ್ರ ತಂದೆ ತಾಯಿ ಜೊತೆ ಮಾತಾಡ್ಬೋದು. ಏನಂತ್ಯ? ಅಮ್ಮ, ಅಮಿತ್ನ ನಾನು ಲೈಫ್ ಪಾರ್ಟ್ನರ್ ಅನ್ನೋ ದೃಷ್ಟಿಲಿ ನೋಡೇ ಇಲ್ಲ. ಅಮಿತ್ ಬಗ್ಗೆ ಪ್ರೀ ಕನ್ಸಂಪ್ಷನ್ಸ್ ಇಟ್ಕೊಬೇಡ. ಇನ್ನೊಂದು ಸತಿ ಅವನ್ನ ಭೇಟಿ ಮಾಡು. ನಿಮ್ಮಿಬ್ಬರು ವ್ಯೂಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಅಮಿತ್ಗೆ ಡೀಸೆಂಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಇನ್ನೊಂದು ಸತಿ ಭೇಟಿ ಮಾಡಿದ್ರೆ ನಿನಗೆ ಅವನು ಇಷ್ಟ ಆಗ್ಬೋದು. ಬ್ಯಾಕ್ಗ್ರೌಂಡ್ ಹೇಗೆ ಇರಲಿ, ನಾನು ಮದುವೆ ಆಗೋದು ವ್ಯಕ್ತಿನ, ಅವನ ಹಿನ್ನೆಲೆನಲ್ಲ. ಒಂದು ವ್ಯಕ್ತಿನ ರೂಪಿಸೋದು ಅವನ ಹಿನ್ನೆಲೆನೇ ರಮ್ಯಾ. ಅಮ್ಮ, ಒಬ್ಬ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಒಂದೇ ಮುಖ್ಯ ಆಗೋದಿಲ್ಲ. ಆ ವ್ಯಕ್ತಿ ಎಂಥವನು, ಅವ್ನು ನಮ್ಮ ಜೀವನದಲ್ಲಿ ಬರೋದ್ರಿಂದ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದು ಮುಖ್ಯ. ನೀನು ಹೇಳೋದು ಸರಿ ರಮ್ಯಾ. ನೀನು ಈಗಾಗಲೇ ಅಮಿತ್ನ ಮೀಟ್ ಮಾಡಿದ್ಯಾ. ಇನ್ನೊಂದು ಸತಿ ಮೀಟ್ ಮಾಡು, ಅವನ ಜೊತೆ ಡಿಸ್ಕಸ್ ಮಾಡು. ಆವಾಗ ನೀನು ಅವನ ಬಗ್ಗೆ ಹೆಚ್ಚು ತಿಳ್ಕೊಬೋದು. ಈಗಾಗಲೇ ನಾನು ಶಂಕರ್ ದಾಸ್ ಫ್ಯಾಮಿಲಿಯವ್ರ ಜೊತೆ ಈ ವಿಷಯ ಮಾತಾಡಿದ್ದೀನಿ. ಅವ್ರಿಗೂ ನೀನು ಅಮಿತ್ನ ಮದುವೆ ಆಗೋದು ಇಷ್ಟ ಇದೆ. ಜಗದೀಶು ಅಮಿತ್ ಬಗ್ಗೆ ತಿಳ್ಕೊಳ್ತಾನಂತೆ. ಇನ್ನೊಂದು ಸತಿ ಅಮಿತ್ನ ಮೀಟ್ ಮಾಡಿ ರಮ್ಯಾ. ಅಮ್ಮ, ಒಂದೇ ಸಮ ನೀನು ಅಮಿತ್ನ ಭೇಟಿ ಮಾಡು, ಮದುವೆ ಆಗು ಅಂದ್ರೆ ಹೇಗಮ್ಮ? ರಮ್ಯಾ, ನನ್ನನ್ನು ತಪ್ಪು ತಿಳಿಬೇಡ. ನೀನು ಅಮಿತ್ನೇ ಮದುವೆ ಆಗು ಅಂತ ನಾನು ಹೇಳ್ತಾ ಇಲ್ಲ. ನೀನು ಪ್ರಪಂಚ ನೋಡಿದ್ಯಾ, ಬುದ್ಧಿವಂತೆ. ನಿನ್ನ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅನ್ನೋ ಕಲ್ಪನೆ ನಿನಗಿದೆ. ಆದಷ್ಟು ಬೇಗ ನೀನೊಂದೊಳ್ಳೆ ಹುಡುಗನ ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ನಾನು ಮದುವೆ ಆಗೋದಕ್ಕೆ ನಿರಾಕರಿಸ್ತಾ ಇಲ್ಲ ಅಮ್ಮ. ನಿರಾಕರಿಸ್ತಾ ಇಲ್ಲ ಗೊತ್ತು, ಆದರೆ ಪೋಸ್ಟ್ಪೋನ್ ಮಾಡ್ತಾ ಇದೆಯಾ. ನೀನೀಗ ಪ್ರೊಫೆಷ್ನಲ್ಲಿ ತುಂಬ ಇನ್ವಾಲ್ವ್ ಆಗಿದೆಯಾ, ಅದಕ್ಕೆ ನಿನ್ನ ಮದುವೆ ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ. ಆದರೆ ಪ್ರೊಫೆಷನ್ ಮೀರಿ ಒಂದು ಜೀವನ ಇದೆ ಅಂತ ನಿಂಗೆ ಆಮೇಲೆ ಗೊತ್ತಾಗುತ್ತೆ. ಒಂಟಿತನ ಕಾಡುತ್ತೆ. ಅದಕ್ಕೆ ಹೇಳೋದು, ಒಳ್ಳೆಯ ಸಂಬಂಧ ಹುಡುಗ ಬಂದಾಗ ಒಪ್ಕೊಬೇಕು ಅಂತ. ನಿನಗೆ ತಾಯಿಯ ಆತಂಕ ಗೊತ್ತಾಗೋದಿಲ್ಲ. ನೀನು ತಾಯಿ ಆದಮೇಲೆ ಅದು ನಿನ್ಗೆ ಅರ್ಥ ಆಗುತ್ತೆ. ನೀನಾದಷ್ಟು ಬೇಗ ಒಳ್ಳೆ ಹುಡುಗನ ಮದುವೆ ಆದರೆ ಅದೇ ನನಗೆ ಸಂತೋಷ ರಮ್ಯಾ. ನನ್ನ ಅಭಿಪ್ರಾಯ ಹೇಳೋದಕ್ಕೆ ಸ್ವಲ್ಪ ಟೈಮ್ ಕೊಡು. ನಾನು ನಿನ್ನ ಮೇಲೆ ಪ್ರೆಷರ್ ಆಗ್ತಾ ಇಲ್ಲ ರಮ್ಯಾ. ನಿನ್ಗೆ ಸೂಟ್ ಆಗೋಂಥ ಹುಡುಗನ್ನ ನೋಡಿ ಡಿಸೈಡ್ ಮಾಡೋದಕ್ಕೆ ನಿಂಗೆ ಫ್ರೀಡಮ್ ಇದೆ. ನಾನು ಕೇಳ್ಕೊಳ್ಳೋದು ಅಷ್ಟೇ, ಇಂಥವನ್ನೇ ಮದುವೆ ಆಗು, ಇಂಥವನ್ನೇ ಮದುವೆ ಆಗಬೇಡ ಅಂತ ಹೇಳಬೇಡ. ನನ್ನ ಡಿಸಿಷನ್ ತೊಗೊಳೋಕ್ಕೆ ಟೈಮ್ ಕೊಡು. ನಿಂಗೆ ಎಷ್ಟು ಟೈಮ್ ಬೇಕೋ ತಗೋ ರಮ್ಯಾ. ಆದರೆ ನಿನ್ನ ಲೈಫ್ ಪಾರ್ಟ್ನರ್ನ ಆರಿಸ್ಕೊಳ್ಳೋದಕ್ಕೆ ತುಂಬ ತಡ ಮಾಡಬೇಡ.
ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಹಲೋ ಚಿತ್ರರಂಜನ್, ಪ್ಲೀಸ್ ಕಮ್ಮಿ. ಅಪ್ಪ ಬನ್ನಿ. ಹಲೋ ಡಾಕ್ಟರ್. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಹೌ ಆರ್ ಯು ಫೀಲಿಂಗ್ ಮಿಸ್ಟರ್ ಪ್ರಸಾದ್? ಡಾಕ್ಟರ್, ಅದು ಪ್ರಸಾದ್ ಬಯಾಪ್ಸಿ ರಿಪೋರ್ಟ್ ಬಂದಿದೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ಮಿಸ್ಟರ್ ಪ್ರಸಾದ್, ನೀವು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ? ಡಾಕ್ಟರ್ ಪಂಡಿತ್ ಅಂತ. ಅವ್ರು ನನಗೆ ಚೆನ್ನಾಗಿ ಪರಿಚಯ. ಅವ್ರದ್ದೇ ಕ್ಲಿನಿಕ್ ಇದೆ. ಓಕೆ, ಮೋಸ್ಟ್ಲಿ ಅವರು ನಿಮಗೆ ಬಯಾಪ್ಸಿ ಸಜೆಸ್ಟ್ ಮಾಡಿದ್ದಾರೆ ಅನ್ಕೊತೀನಿ. ನೀವು ಬಯಾಪ್ಸಿ ಮಾಡಿಸಿದ್ದೀರಾ? ಅದು ರಿಪೋರ್ಟ್ ಏನಾದರೂ ನಿಮ್ಮ ಹತ್ರ ಇದಾ? ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಡಾಕ್ಟರ್. ಪಂಡಿತ್ ಅವರು ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ನನಗೆ ತುಂಬ ಆಘಾತ ಆಯಿತು. ನಾನು ಯಾವ ಟೆಸ್ಟು ಮಾಡ್ಸೋಕ್ಕೆ ಹೋಗಲಿಲ್ಲ. ಕ್ಯಾನ್ಸರ್ ಅಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಏನು ಟೆಸ್ಟ್ ಮಾಡಿಸಿದ್ರೆ ಏನು ಪ್ರಯೋಜನ ಅಂತ ಸುಮ್ಮನಾಗ್ಬಿಟ್ಟೆ. ಯಾವ ಮೆಡಿಸನ್ನು ತೊಗೊಳಕ್ಕೆ ಹೋಗಲಿಲ್ಲ. ಕ್ಯಾನ್ಸರ್ ಅಂತ ತಿಳಿದ ತಕ್ಷಣ ಎಲ್ಲರಿಗಾದರೂ ಈ ಥರ ಆಗೋದು ಸಹಜ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಮೆಂಟಲ್ ಟ್ರಾಮಾ ಎಷ್ಟಾಗಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೂ ನೀವು ತಪ್ಪು ಮಾಡಿದ್ರಿ ಮಿಸ್ಟರ್ ಪ್ರಸಾದ್. ಡಾಕ್ಟ್ರೇ, ಬಯಾಪ್ಸಿ ರಿಪೋರ್ಟ್ ಏನು ಹೇಳ್ತಾ ಇದೆ? ಆ್ಯಕ್ಚುಲಿ ಮಿಸ್ಟರ್ ಶಂಕರ್ ದಾಸ್, ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ಪ್ರಸಾದ್ಗಿರೋದು ಅಲ್ಸರೇಟಿವ್ ಕೊಲೈಟಿಸ್. ಕೊಲೈಟಿಸ್ ಕ್ಯಾನ್ಸರ್ ಅಲ್ಲ. ಹಾಗಾದರೆ ಪ್ರಸಾದ್ಗೆ ಕ್ಯಾನ್ಸರ್ ಇಲ್ವಾ? ಇಲ್ಲ, ಪ್ರಸಾದ್ಗೆ ಯಾವ ಕ್ಯಾನ್ಸರೂ ಇಲ್ಲ. ಡಾಕ್ಟರ್, ನಿಜವಾಗ್ಲೂ ಪ್ಲೀಸ್ ಇನ್ನೊಂದು ಸರ್ತಿ ಹೇಳಿ. ನಿಜವಾಗ್ಲೂ ನಿಮಗೆ ಯಾವ ಕ್ಯಾನ್ಸರೂ ಇಲ್ಲ. ಆರ್ ಯು ಶೋರ್ ಡಾಕ್ಟರ್? ಐ ಆಮ್ ಅಬ್ಸಲ್ಯೂಟ್ಲಿ ಶ್ಯೂರ್ ಸರ್. ರಿಪೋರ್ಟ್ಸ್ ಇಲ್ಲೇ ಇದೆ. ಇದೇ ಕ್ಲಿಯರ್ ಆಗಿ ಹೇಳ್ತಿದೆ ಪ್ರಸಾದ್ಗೆ ಕ್ಯಾನ್ಸರ್ ಇಲ್ಲ ಅಂತ. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಮತ್ತೆ ಡಾಕ್ಟರ್, ಅವ್ರು ಯಾಕೆ ಹಾಗೆ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಮಾಡಿದ್ರು? ಈ ಕ್ಯಾನ್ಸರ್ ಸಿಂಟಮ್ಸ್ ಕಂಡು ಬಂದರೆ ತಕ್ಷಣ ಬಯಾಪ್ಸಿ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಆದರೆ ಪ್ರಸಾದ್ ಕೇಸಲ್ಲಿ ಬಯಾಪ್ಸಿ ರಿಪೋರ್ಟ್ಸ್ ನೋಡ್ದೇನೆ ಡಿಸಿಷನ್ ಬಂದ್ಬಿಟ್ಟಿದ್ದಾರೆ. ಎಂಥ ಡಾಕ್ಟ್ರ ಆ ಮನುಷ್ಯ ಅಲ್ಲ. ಪೇಷಂಟ್ಸ್ ಜೀವನದ ಜೊತೆಗೆ ಆಟ ಆಡ್ತಾನಲ್ಲ ಡಾಕ್ಟ್ರೇ. ನಮಗೆಲ್ಲ ಎಷ್ಟು ದುಃಖ ಆಗೋಗಿತ್ತು ಗೊತ್ತಾ ಪ್ರಸಾದ್ ಕ್ಯಾನ್ಸರ್ ಅಂತ ತಿಳಿದು. ಮನೆ ಪರಿಸ್ಥಿತಿ ಎಲ್ಲ ಎಷ್ಟು ಕೆಟ್ಟ ಹೋಗ್ತಿತ್ತು ಗೊತ್ತಾ ಡಾಕ್ಟರ್. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ನಾನು ಮಾತ್ರ ಆ ಡಾಕ್ಟ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅವನ್ನ ಕೋರ್ಟ್ಗೆ ಎಳಿತಾರೆ. ಪೇಷಂಟ್ ಜೀವದ ಜೊತೆಗೆ ಹಗುರವಾಗಿ ಇಷ್ಟು ಹಿಂಗೆ ನಡ್ಕೊತಾನೆ ಅವನು. ಏನಂತ ತಿಳ್ಕೊಂಡಿದ್ದಾನೆ? ಅವನು ಪ್ರೊಫೆಷನಿಂದ ಡಿಬಾರ್ ಮಾಡಿಸ್ಬಿಡ್ತೀನಿ, ಕೋರ್ಟ್ಗೆ ಎಳೆದು ಜೈಲಿಗೆ ಹಾಕಿಸ್ತೀನಿ. ಸುಮ್ಮನೆ ಬಿಡ್ತೀನಿ ತಿಳ್ಕೊಂಡಿದ್ದಾನೆ ಅವನು. ಜೈಲಲ್ಲಿ ಕಂಬಿ ಅನಿಸೋ ಹಾಗೆ ಮಾಡ್ತೀನಿ. ಮಿಸ್ಟರ್ ಶಂಕರ್ ದಾಸ್, ಕೂಲ್ ಡೌನ್, ರಿಲ್ಯಾಕ್ಸ್. ಈ ರೀತಿಯೆಲ್ಲ ನೀವು ಎಕ್ಸೈಟ್ ಆಗಬಾರ್ದು. ನಿಮ್ಮ ಮನಸ್ಥಿತಿ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಆ ಡಾಕ್ಟ್ರದ್ದು ಏನೂ ತಪ್ಪಿಲ್ಲ. ಏನು ಡಾಕ್ಟರ್ ಹೀಗೆ ಹೇಳ್ತಿದ್ದೀರಿ? ಈ ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ಯಾನ್ಸರ್ ಆಫ್ ಇಂಟೆಸ್ಟೈನ್ ಎರಡಕ್ಕೂ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಈ ಥರ ಕಾಮನ್ ಸಿಂಪ್ಟಮ್ಸ್ ಇರೋದ್ರಿಂದನೇ ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಬಯಾಪ್ಸಿ ಮಾಡಿಸುತ್ತೆ. ಬಯಾಪ್ಸಿ ಮಾಡಿಸೋದ್ರಿಂದ ಕ್ಯಾನ್ಸರ್ ಇದೋ ಇಲ್ವೋ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಪ್ರಸಾದ್ ಕೇಸಲ್ಲಿ ಬಯಾಪ್ಸಿ ಮಾಡಿಲ್ಲದೆ ಇರೋದ್ರಿಂದ ಈಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಆದರೆ ಈಗೆಲ್ಲ ಕ್ಲಿಯರ್ ಆಯ್ತಲ್ಲ. ರಿಪೋರ್ಟ್ಸ್ ತಗೊಳ್ಳಿ. ಹಾಗಾದರೆ ಡಾಕ್ಟರ್, ನನಗೆ ಆಗಾಗ ಬರ್ತಿದ್ದ ನ್ಯಾಗಿಂಗ್ ಪೇಯ್ನು. ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ಮಾತ್ರ ಹೇಳಿದ್ದು, ಬಟ್ ನಿಮಗೆ ಆಗಲೇ ಹೇಳಿದ್ನಲ್ಲ ಅಲ್ಸರೇಟಿವ್ ಕೊಲೈಟಿಸ್ ಇದೆ ಅಂತ. ದಟ್ ಕ್ಯಾನ್ ಬಿ ಕ್ಯೂರ್ಡ್. ಅಂದರೆ ಡಾಕ್ಟರ್, ನಾವು ಪ್ರಸಾದ್ನ ಅಡ್ಮಿಟ್ ಮಾಡಬೇಕಾಗತ್ತಾ? ಏನೂ ಬೇಕಾಗಲ್ಲ. ಇಟ್ಸ್ ಎ ಲಾಂಗ್ ವೇ ಟ್ರೀಟ್ಮೆಂಟ್. ಯು ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ಮೆಡಿಸನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ರೆ ಪ್ರಸಾದ್ ವಿಲ್ ಬಿ ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇದು ಮನೆಗೆ ತಕ್ಷಣ ಫೋನ್ ಮಾಡಿ ವಿಷಯ ತಿಳಿಸು. ಅಪ್ಪ, ಎಲ್ರಿಗಿಂತ ಮೊದಲು ಸಾರಿಕಾಗೆ ಈ ವಿಷಯ ತಿಳಿಸ್ಬೇಕು. ನಾನು ಈಗಲೇ ಸಾರಿಕಾಗೆ ಫೋನ್ ಮಾಡ್ತೀನಿ. ಬೇಡ, ಸಾರಿಕಾಗೆ ವಿಷಯ ನಾನೇ ತಿಳಿಸ್ತೀನಿ. ಅಪ್ಪ, ಮನೆಗೆ ನಾವೇ ಡೈರೆಕ್ಟಾಗಿ ಹೋಗಿ ಹೇಳೋಣ. ಸಾರಿಕಾ, ನಾನು ಪ್ರಸಾದ್. ನಾನೀಗ ಒಂದು ವಿಷಯ ಹೇಳಬೇಕು. ಫೋನಲ್ಲಿ ಹೇಳೋಕ್ಕಾಗಲ್ಲ, ನೇರವಾಗಿ ಹೇಳಬೇಕು. ಎಲ್ಲಿದ್ಯಾ? ಎಲ್ಲೂ ಹೋಗ್ಬೇಡ, ನಾನು ಈಗಲೇ ಬರ್ತೀನಿ. ಬಾಯ್.
ದಾಕ್ಷಾಯಿಣಿ, ಈ ಜಗದೀಶ್ ಫ್ಲೈಟ್ ಎಷ್ಟೊತ್ತಿ ಬರೋದು? ಈಗಾಗಲೇ ಲ್ಯಾಂಡ್ ಆಗಿರಬೇಕು. ಹೊರಡೋಕೆ ಮುಂಚೆ ಫೋನ್ ಮಾಡಿದ್ನಲ್ಲ ನಾನು. ಏರ್ಪೋರ್ಟಿಗೆ ಡ್ರೈವರ್ ಕಳಿಸಿದ್ದಾನೆ. ಹಾಂ, ಚಿತ್ತೂನೇ ಹೋಗಿದ್ದಾನೆ. ಜಗದೀಶ ಫೋನ್ ಮಾಡಿದಾಗ ಪ್ರಸಾದ್ ಬಗ್ಗೆ ಕೇಳ. ಪ್ರಸಾದ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋ ವಿಚಾರ ಚಿತ್ತು ಅವನಿಗೆ ಹೇಳಿದ್ದಂತೆ. ಪಾಪ ಜಗದೀಶ ಪ್ರಸಾದ್ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ಪ್ರಸಾದ್ ಕ್ಯಾನ್ಸರ್ ಇಲ್ಲ, ಡಾಕ್ಟರ್ ತಪ್ಪಾಗಿ ಡಯಾಗ್ನೈಸ್ ಮಾಡಿದ್ರು ಅನ್ನೋ ವಿಚಾರ ಹೇಳೋ ಬೇಡ ಅಂತ ನೀವು ಹೇಳಿದ್ರಲ್ಲ. ವಿಚಾರ ಅವನಿಗೂ ಗೊತ್ತಾಗಿದ್ರೆ ಅವನ ಮನಸ್ಸಿಗೂ ಸಮಾಧಾನ ಆಗಿರೋದು. ಅವನು ಮನೆಗೆ ಬಂದ ಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದೆ. ಅವ್ನು ಮನೆಗೆ ಬಂದ ಮೇಲೆ ಹೇಳಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಫೋನಲ್ಲಿ ಹೇಳಿದರೆ ಸಂತೋಷ ಆಗ್ತಿರ್ಲಿಲ್ಲ? ನೋಡು, ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ವಿಷಯ ಗೊತ್ತಾದರೆ ಅದರ ಸಂತೋಷನೇ ಬೇರೆ. ದಾಕ್ಷಾಯಿಣಿ, ಹಲೋ ಡ್ಯಾಡ್. ಬಾರೆ ಜಗದೀಶ್, ಬಾಬಾ. ಕೂತ್ಕೋ. ಎಲ್ಲ ಚೆನ್ನಾಗಾಯ್ತಾ ಮೀಟಿಂಗು? ವೆರಿ ಗುಡ್. ಜಗದೀಶ, ನಿನಗೊಂದು ವಿಷಯ ಹೇಳಬೇಕಾಗಿತ್ತಯ್ಯ, ನಮ್ಮ ಪ್ರಸಾದ್ ಬಗ್ಗೆ. ನಾನು ಕೇಳಬೇಕು ಅಂತಿದ್ದೆ ಡ್ಯಾಡ್. ಅವತ್ತು ಚಿತ್ತು ಪ್ರಸಾದ್ ಮನೆಗೆ ಹೋದಾಗ ಪ್ರಸಾದ್ ಪ್ರಜ್ಞೆ ತಪ್ಪಿದ್ರಂತೆ. ಚಿತ್ತು ಪ್ರಸಾದ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದಂಥ ವಿಚಾರ ಗೊತ್ತಾಯಿತು. ಈಗ ಹೇಗಿದ್ದಾರೆ ಪ್ರಸಾದ್? ಪ್ರಸಾದ್ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಇರೋದ್ರ ಬಗ್ಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಸೆಕೆಂಡ್ ಒಪಿನಿಯನ್ ಕೇಳಿದ್ವಿ. ಏನಂದ್ರು ಡಾಕ್ಟ್ರು? ಬಯಾಪ್ಸಿಗೆ ರೆಕಮೆಂಡ್ ಮಾಡಿದ್ರು. ರಿಪೋರ್ಟ್ ಬಂದ ಮೇಲೆ ಕನ್ಕ್ಲೂಷನ್ಗೆ ಬರ್ಬೋದು ಅಂತ ಹೇಳಿದ್ರು. ರಿಪೋರ್ಟ್ ಬಂತಾ? ಹಾಂ, ಬಂತು. ಏನಿದೆ? ಒಳ್ಳೆ ಸುದ್ದಿನೇ ಬಂದಿದೆಯಾ. ನಮ್ಮ ಪ್ರಸಾದ್ಗೆ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ನಿಜವಾಗ್ಲೂ? ಹೌದಪ್ಪ, ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಪ್ರಸಾದ್ಗೆ ಕ್ಯಾನ್ಸರ್ ಇಲ್ಲ ಅಂತ. ಗ್ರೇಟ್. ನನಗೆ ತುಂಬ ಸಂತೋಷ ಆಗ್ತಿದೆ. ಹೌದು ಕಣ, ವಿಷಯ ಕೇಳಿ ನಮಗೂ ಎಷ್ಟು ಸಂತೋಷ ಆಯಿತು ಗೊತ್ತಾ. ಹಾಗಾದರೆ ಪ್ರಸಾದ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು? ಡಾಕ್ಟರ್ ಪ್ರಸಾದ್ನ ತಪ್ಪಾಗಿ ಡಯಾಗ್ನೈಸ್ ಮಾಡಿದ್ದಾರೆ. ಅಲ್ಸರೇಟಿವ್ ಕೊಲೈಟಸ್ ಮತ್ತು ಕೊಲೈಟಸ್ ಕ್ಯಾನ್ಸರ್ ಇವೆರಡರ ಸಿಂಟಮ್ಸ್ ಒಂದೇ ಅಂತೆ. ಹಾಗಾಗಿ ಅವರು ಕೊಲೈಟಸ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಡಾಕ್ಟ್ರು ಮಾಡಿದ ತಪ್ಪು ಡಯಾಗ್ನೈಸ್ನಿಂದ ಎಲ್ಲರೂ ಎಷ್ಟು ನೋವು ಅನುಭವಿಸೋ ಹಾಗಾಯಿತು. ಪಾಪ ಸಾರಿಕಾ ಪ್ರಸಾದ್ ಇಬ್ಬರು ಎಷ್ಟು ಹಿಂಸೆ ಅನುಭವಿಸೋದು. ಹೋಗ್ಲಿ ಬಿಡಯ್ಯ, ಪ್ರಸಾದ್ಗೆ ಕ್ಯಾನ್ಸರ್ ಇಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ, ಹೊಟ್ಟಿಗೆ ನಾವೆಲ್ಲ ಸಂತೋಷಪಡೋದು. ಹಳೆಯ ಸಮಾಚಾರಗಳೆಲ್ಲ ಯಾಕೆ ಎತ್ತಬೇಕು? ಸಾರಿಕಾಗೆ ವಿಷಯ ತಿಳಿಸಿದ್ರ? ಪ್ರಸಾದೇ ಅಲ್ಲಿಂದನೇ ಫೋನ್ ಮಾಡಿ ವಿಚಾರ ತಿಳಿಸಿದ್ರು. ಪಾಪ ಎಷ್ಟು ಸಂತೋಷ ಪಟ್ಟಿರ್ತವ. ಕೊನೆಗೂ ದೇವ್ರ ದಯೆ, ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಹಲೋ ಪ್ರಸಾದ್. ಹಾಂ, ನಾನು ಚೆನ್ನಾಗಿದ್ದೀನಿ. ನನ್ನ ವಿಚಾರ ಬಿಡಿ, ನಿಮ್ಮ ವಿಚಾರ ಕೇಳಿ ತುಂಬ ಸಂತೋಷ ಆಯಿತು ನನಗೆ. ಹಾಂ, ನಾನು ಈಗ ತಾನೇ ಡೆಲ್ಲಿಯಿಂದ ಬಂದೆ. ಡ್ಯಾಡ್ ನಿಮ್ಮ ರಿಪೋರ್ಟ್ ಬಗ್ಗೆ ಹೇಳಿದ್ರು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಹಾಂ, ಸಾರಿಕಾ ಸಂತೋಷವಾಗಿದ್ದಾಳೆ. ನೀವಿಬ್ಬರು ಯಾವಾಗಲೂ ಹೀಗೆ ಸಂತೋಷವಾಗಿರಬೇಕು ಅಂದರೆ ನಮ್ಮ ಆಸೆ. ಓಕೆ ಪ್ರಸಾದ್, ಓಕೆ, ಬಾಯ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿನಂತೆಯ